ದೊರೆ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನನ್ಗೂ ಇದೆ ಶ್ರೀ. ನೀವು ಬೇರೆ ಅವ್ನು ತುಂಬಾ ಒಳ್ಳೆಯವನಂತ ಹೇಳ್ತಿದ್ದೀರಾ. ಹೌದು ಮಿಸ್ಸು, ಒಬ್ರು ಮಾತಾಡೋದ್ರಾಗೆ ಗೊತ್ತಾಯ್ತದಲ್ಲ ಅವ್ರೆಂತವ್ರು ಅಂತ. ಅವನ್ ಮಾತ್ನಾಗೆ ಸಣ್ಣ ನಿಯತ್ತಿತ್ತು. ಮತ್ ಯಾಕೆ ಈ ತರ ಮುಖ ತೋರಿಸದೆ ಆಟ ಆಡಿಸ್ತಿದ್ದಾನಂತೆ? ಅದಕ್ಕೆ ಕಾರಣನ ನಿಮ್ತಕ್ ಮಾತ್ರ ಹೇಳ್ತಾನಂತೆ. ಹೌದಾ? ಹ್ಞೂ, ನಿಮ್ಮಕ್ಕೆ ಶಾನೆ ಮರ್ವದೆ ಗೌರವ ಮಾಡಿಕೊಂಡ ಮಿಸ್ಸು. ನಿಮ್ಮನ್ ಕಲೆಕ್ಟರ್ ಮೇಡಮ್ ಅಂತಲೇ ಕರ್ದ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ. ಹಂಗನ್ನ ಹಾಗಿದ್ರೆ ಇವ್ನ್ ಯಾರೋ ತುಂಬಾ ಹತ್ರದವನೇ ಇರ್ಬೇಕು ಶ್ರೀ. ಅಂದ್ರೆ ಆಟೊಂದ್ ಹತ್ರ ಅಂತಾನು ಹೇಳಕ್ ಆಯಕಿಲ್ಲ. ನಿಮ್ ಬಗ್ಗೆ ಚಂದಾಗಿ ತಿಳ್ಕೊಂಡಿರೋ ಪಕ್ದೂರನೂ ಆಗಿರ್ಬೋದು. ಅದು ಕರೆಕ್ಟ್. ಈಗ ನೀವ್ ನೋಡಿ, ನೀವು ಪಕ್ಕದೂರವ್ರೆ ಅಲ್ವಾ? ಆದ್ರೆ ನೀವು ನನ್ ಬಗ್ಗೆ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ. ಹಾಗೆ ಇದೇನ್ರಿ ನೀವು? ನಾನು ಅವನು ಒಂದೇನಾ? ಇಲ್ಲ ಇಲ್ಲ, ಸುಮ್ನೆ ಒಂದು ಉದಾಹರಣೆಗೆ ಹೇಳ್ದೆ ಅಷ್ಟೇ. ಮೊದ್ಲು ಅವನಂತ ಮಾತಾಡುವಾಗ ಒಸಿ ಕಡಕಾಗೆ ಪ್ರಶ್ನೆ ಮಾಡ್ದ. ನೀನ್ ಯಾರಲ್ಲ ಕಲೆಕ್ಟರ್ ಮೇಡಮ್ ಮತ್ತೆ ಓಡಾಡ್ಕೊಂಡಿದ್ಯಾ ಅಂತ. ಅವನ್ಗೇನಂತೆ? ನಾನು ಹಿಂಗೆ ಕೇಳ್ದೆ. ಅದಕ್ಕೆ ಅವನಂದ, ಕಲೆಕ್ಟರ್ ಮೇಡಮ್ಗೆ ಯಾವ್ದೇ ತೊಂದರೆ ಬರ್ದಂಗೆ ನೋಡ್ಕೊಳೋದು ನನ್ ಕರ್ತವ್ಯ. ನಿನ್ನಿಂದ ಏನೋ ಎಡವಟ್ಟು ಆಯ್ತೋ ಚಂದಾಗಿರಕ್ಕಿಲ್ಲ, ಹುಷಾರು. ಈಗಾಗ್ಲೇ ಕಾಳಿಗೆ ಚಂದಾಗಿ ಬೆಂಡೆತ್ತೀವ್ನಿ, ನೀನ್ ನೋಡಕ್ ಒಳ್ಳೆ ನಂಗೆ ಕಾಣ್ತೀಯ, ಹಿಂಗೆ ಎದ್ಬಿಡು ಅಂತಂದ. ಯಾರು ಇವನು? ನಮ್ಮ ಮನೆಗ್ ಬೇರೆ ಸಹಾಯ ಮಾಡಿದಾನೆ, ನನ್ನ ದೂರದಿಂದ ಗಮನಿಸ್ತಿದ್ದಾನೆ. ನಿನ್ನ ನೋಡ್ಬೇಕು ಅನ್ನೋ ಕುತೂಹಲ ಒಂದ್ ಕಡೆ ಇದ್ರೆ, ನಿನ್ನ ಬಳಸ್ಕೊಂಡು ನನ್ನ ಇಷ್ಟೊಂದೆಲ್ಲ ಆಟ ಆಡಿಸ್ತಿದ್ದಾನಲ್ಲ. ಯಾರು ಇವನು ನೋಡೇ ಬಿಡೋಣ ಅನ್ನೋ ಹಠ ಇನ್ನೊಂದ್ ಕಡೆ. ನೀವ್ ಈಟ್ ಮುದ್ದ ಕೇಳ್ತಾ ನನ್ ಪಕ್ಕ ನಿಂತಿದ್ರೆ ನಾನು ಹೆಂಗ್ ನಿಮ್ನ ಬಿಟ್ಟೋಗೋ ಮರ್ತೋಗೋ ಮಾತಾಡ್ಲಿ ಹೇಳಿ. ನಿಮ್ಮನ್ ಬಿಟ್ಟಿರಾಗ ನನ್ ಕೈಯಲ್ಲಿ ಆಗಕ್ಕಿಲ್ಲ ಮಿಸ್ಸು. ಶ್ರೀ ಇನ್ನೇನ್ ಹೇಳ್ದ? ಅಷ್ಟೇ, ಅದೇ ನೀವ್ ಯಾವಾಗೂ ಸಿಡ್ತಾ ಇರ್ತೀರಂತೆ, ಅದನ್ನ ಕಮ್ಮಿ ಮಾಡ್ಕೊಂಡ್ರೆ ನೀವ್ ಮುಂದೆ ಬರ್ತಾನಂತೆ. ಇಷ್ಟೊನ್ನೆಲ್ಲ ಹೇಳಿದಾನೆ. ಅವ್ನ್ ಯಾರು ಅಂತ ಮಾಸ್ ಪಿಚ್ ನೋಡೋದಲ್ವಾ ಶ್ರೀ? ನೋಡಿ ನೋಡಿ, ಇದನ್ನೇ ಅವನು ಹೇಳಿದ್ದು. ಅವನ್ ಹೇಳ್ದ ಅಂತ ಮಾತ್ರ ಅಲ್ಲ ಮಿಸ್, ನಂಗೂ ಒಂದೊಂದ್ ಕಿತ ಅನ್ಸ್ತೈತೆ ನೀವು ಸಿ ಟೆರರಯ್ಯ. ಫ್ರೆಂಡು ಅಂದ್ರಲ್ಲ, ಅದಕ್ಕೆ ಮನ್ಸಾಗಿರೋ ಮಾತು ಹೇಳ್ದೆ. ನಿಮ್ಗೆ ಬೇಸರ ಆಗಿದ್ರೆ ಬಿಡಿ, ಇನ್ನೊಂದ್ಕಿತ ಹೇಳಕ್ಕಿಲ್ಲ. ಇಲ್ಲ ಇಲ್ಲ, ನೀವು ನನ್ನ ಫ್ರೆಂಡು, ಇರೋದನ್ನ ನೇರವಾಗಿ ಹೇಳಿ. ಯಾಕೆಂದ್ರೆ ನನ್ನ ಕೊರತೆಗಳನ್ನ, ಮಿಸ್ಟೇಕ್ಸ್ನ ಪಾಯಿಂಟ್ ಔಟ್ ಮಾಡಿ ಹೇಳಕ್ಕೆ ನಂಗೆ ಬೇರೆ ಯಾರೂ ಇಲ್ಲ. ಆಮೇಲೆ ಶ್ರೀ, ಈ ದೊರೆ ಯಾರು ಅಂತ ನಾವಿಬ್ರು ಒಟ್ಟಿಗೆ ಸೇರ್ಕೊಂಡಿಡಿಯೋಣ. ಈ ವಿಷಯದಲ್ಲಿ ನಾನು ನೀವು ಪಾರ್ಟ್ನರ್ಸ್. ನಾ ಏನೇನು ಹೇಳಬೇಕು ಅಂದ್ಕೊಂಡಿದ್ನೋ ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಿದ್ದೀನಿ ಅಂತ ನಿಮ್ಮ ಈ ಮೌನದಲ್ಲಿ ಗೊತ್ತಾಗ್ತಾ ಇದೆ. ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಟ್ಟೆ ಸಾನ್ ಅವರೇ. ಪ್ರೀತಿ ಕುರುಡು ಅಂತ ಹೇಳ್ತಾರೆ, ಆದರೆ ನನ್ನ ಪ್ರಕಾರ
ಅದಕ್ಕಿಂತ ಮನಸ್ಸಿನ ಬದುಕನ್ನ ಬೆಳಗಿಸೋದು ಇನ್ನೊಂದಿಲ್ಲ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಹೇಳ್ಬಿಡಿ ಪ್ಲೀಸ್. ಹಾ, ಪಕ್ಕ ಖಂಡಿತ ಬರ್ತೀನಿ. ಆದ್ರೆ ನಿಮಗೆ ನಾನು ಒಪ್ಕೋತಾನೆ, ಅದ್ರ ಬಗ್ಗೆ ನೀವೇನು ಹೇಳಲೇ ಇಲ್ಲ. ಆಗ್ಲೇ ಹೇಳಿವ್ನಿ. ದೀಪ, ಏನು ಹೇಳ್ತೀರಾ ಸರ್ ಅವ್ರೆ? ನಂಗೇನು ಅರ್ಥ ಆಗ್ತಾ ಇಲ್ಲ. ನೋಡವಿ, ಯಾರ ಜೋಡಿ ದೀಪ ಹಚ್ಚಿದ್ದಾರೆ. ಜೋಡಿ ದೀಪ ಅಂದ್ರೆ ಗಂಡ ಹೆಂಡತಿರು ಸಾಯೋವರೆಗೂ ಒಟ್ಟಿಗೆ ಇರ್ಬೇಕು ಅಂತ ಜೋಡಿ ದೀಪ ಹಚ್ತಾರೆ. ಸಾನವ್ರೆ, ನೀವು ಅಂದ್ರೆ ನಾನು ನಿಮ್ಗೆ ಅಡ ಏನಾಯ್ತು? ಫುಲ್ ಖುಷಿ ಆಗ್ಬಿಟ್ಟಿದ್ಯಾ? ಅತ್ತಿಗೆ ಏನಂದ್ರು? ನಾವಿಬ್ರು ಫ್ರೆಂಡ್ಸು ಪಾರ್ಟ್ನರ್ಸ್ ಅಂತ ಅಂದ್ಲುಕಲ್ಲ. ಅಬ್ಬೋ ಲೇ ಮುಗಿಸಿ, ನಾವು ಬೂಟಿದ ಅಸ್ತ್ರ ಸಾಕತ್ತಾಗ ವರ್ಕೌಟ್ ಆಗೈತೆ ಕಲ. ಬರೀ ಫ್ರೆಂಡ್ಸ್ ಅಂದಿದ್ದ, ಲವ್ವರ್ ಅಂದಿಲ್ವೇ? ಮುಂಗುಸಿ, ದುಶ್ಮನಿಯಿಂದ ಶ್ರೀಯಾಗಿ, ಶ್ರೀಯಿಂದ ಫ್ರೆಂಡ್ ಆಗಿ ಅಣ್ಣ ಒಂದೊಂದೇ ಮೆಟ್ಲನ್ನ ಹತ್ಕೊಂಬತ್ತವ್ರೆ ಕಲ್ಲ. ಫ್ರೆಂಡ್ ಆದ್ಮೇಲೆ ಮುಂದಿನ ಮೆಟ್ಲು ಪಕ್ಕ ಲವ್ವರಯ್ಯ. ಹಂಗಾರೆ ಇನ್ನೀನು ದಿಟ್ಟ ಹೇಳಲ್ಲ ಅಲ್ವೇನಣ್ಣ? ಹೇಳ್ತೀನಿ. ನನ್ನ ಪ್ರೀತಿನ ಹೇಳ್ಕೊಂಡ್ಮ್ಯಾಕೆ ದಿಟ ಹೇಳ್ತೀನಿ.
ಆಗ ಅತ್ತಿಗೆ ಒಪ್ಕೊಂಡಿಲ್ಲ ಅಂದ್ರೆ ಬರೀ ಇಂಥದೇ ಕಾರಣ ಒಂದು ಇಲ್ಲ ಅಣ್ಣ ತಂಗಿ ಫೋನ್ ಮಾಡೋರು ನೋಡಿಲಿ ವಿಡಿಯೋ ಕಾಲ್ ಕರೋಣ. ತಂಗಿವಾ ಅಣ್ಣಯ್ಯ ಎಲ್ಲಿದ್ಯಾ? ನಾನು ಹೇಳದ್ನಲ್ಲ ನಾ ಭೇಟಿ ಮಾಡಕ್ ಹೋಗ್ತೀನಿ ಅಂತ. ಅಯ್ಯಯ್ಯೋ ಎಲ್ಲ ಹೇಳ್ಬಿಟ್ಯಾ? ಇಲ್ಲವಾ ಹೇಳಕ್ಕಾಗ್ಲಿಲ್ಲ, ಆದ್ರೆ ಬೇರೆನೆ ಮಾತುಕತೆ ಆಗೋಯ್ತು. ನಾನು ಮನೆಗೆ ಬಂದ್ಮೇಲೆ ಎಲ್ಲ ಹೇಳ್ತೀನಿ ಬಿಡವಾ. ಸದ್ಯ ನಿಂದೇ ಯೋಚನೆ ಆಗಿತ್ತು ನನಗೆ, ಅದಕ್ಕೆ ವಿಡಿಯೋ ಕಾಲೇ ಮಾಡ್ಬಿಟ್ಟೆ. ಹೌದು ಎಲ್ಲಿದ್ಯಾ? ಯಾವುದೋ ಗುಡಿ ಇದ್ದಂಗಿದೆ. ಗುಡಿನೆಯ ನೋಡು. ಏನಣ್ಣಯ್ಯ ನೀನು, ದೀಪ್ಗಳಿಂದ ಅಲಂಕಾರ ಮಾಡಿರೋ ಜಾಗ ಎಷ್ಟು ಚೆನ್ನಾಗಿದೆ. ಇಂಥ ಜಾಗದಲ್ಲಿ ಸ್ನೇಹಂಗ್ ಸತ್ಯ ಹೇಳ್ಬೇಕು ಅಂತ ಅನ್ಕೊಂಡ್ಯಾ ನೀನು? ಇಂಥ ಜಾಗದಲ್ಲಿ ಲವ್ ಪ್ರಪೋಸ್ ಮಾಡ್ಬೇಕಣ್ಣಯ್ಯ. ಹಾ ಹೌದೌದು ಕರೆಕ್ಟು. ನೀನಾದ್ರೂ ಹೊಸ ಹೇಳುತ್ತಂಗ್ಯವಾ? ಅದ್ ಬಿಡವ, ನಾನು ಮನೆಗೆ ಬಂದು ನಿಂಗೆಲ್ಲ ಹೇಳ್ತೀನಿ. ಹೌದು ಸ್ನೇಹನೂ ಅಲ್ಲೇ ಇದ್ದಾಳ? ಓ ಇಲ್ಲೆಲ್ಲೋ ಇರ್ಬೇಕು. ಏನ್ ಕಂಟೆ ನಿಂತವ ವಿಡಿಯೋ ಕಾಲ್ನಾಗ ಮಾತಾಡ್ತವನ? ಅಣ್ಣಯ್ಯ ಅವ್ವ ಕೊಡಿಲಿ. ಏ ಕಂಟಿ ಎಲ್ಲಿದ್ಯುಲ? ಅವ ಇಲ್ಲೇ ಗುಡಿ ತೆಗಿದ್ದೋ, ಇವತ್ತು ದೀಪೋತ್ಸವ ಅಂತ ಬಂದ. ವಾ ನೀನು ಅಲ್ಲೇ ಇದೆಯಾ? ಆ ಪುಟ್ಟಕ್ಕನ ಮಕ್ಕಳು ಅಲ್ಲೇ ಬಂದವ್ರಂತೆ ಕಲ, ಅವನ್ನೇನ ನೋಡಿದ್ಯಾ? ನಂಗ ಇಲ್ಲವಾ, ನಾನು ನಾಗ ಮುಗಿಸಿ ನಂಪಣ್ಣ ಬಂದ ಅಲ್ವನ್ರಲ್ಲ. ಹೌದೌದು ಹ್ಞೂ ಕಣಮ್ಮ. ಹ್ಞೂನ್ರವ್ವ. ಅವರು ಅಲ್ಲೇ ಎಲ್ಲೋ ಇರ್ಬೇಕು ಕಲ. ನಿಂಗೆ ಅವಾಗ ಗೊತ್ತದು? ನಾನು ಈಗ ತಾನೇ ಪುಟ್ಟಕ್ಕಂತವ ಫೋನ್ನಾಗ ಮಾತಾಡ್ದೆ. ಮಕ್ಕಳೆಲ್ಲ ದೀಪೋತ್ಸವಕ್ಕೆ ಹೋಗವ್ರೆ ಅಂತ ಪುಟ್ಟಕ್ಕನೇ ಹೇಳಿದ್ದು. ಲೇ ಕಂಟಿ, ಆ ಪುಟ್ಟಕ್ಕನ 7ನೇ ಮಗಳನ್ನ ನಾನು ನೋಡೇ ಇಲ್ಲ ಕಲ. ಅಲ್ಲೇ ಎಲ್ಲನ ಇದೆ, ತೋರ್ಸು ನೋಡುಮ. ಏನವ ನೀನು ಹಿಂಗೆಲ್ಲ ಹುಡುಗಿರ್ನ ಫೋನಾಗ ವಿಡಿಯೋ ಮಾಡಿದ್ರೆ ಚೆನ್ನಾಗಿರಕ್ಕಿಲ್ಲ. ಹೌದೌದು ಅದು ಸರಿನಯ್ಯ. ಹೋಗ್ಲಿ ಬಿಡು, ನಾನೇ ಇನ್ನು ಯಾವಾಗ ಅವ್ರ ಮನೆಗೆ ಹೋದಾಗ ನೋಡ್ಕೊತೀನಿ. ಅರೆ ಲೇ ಕಂಟಿ, ಅಲ್ಲೇ ನೀನ್ ಹಿಂದ್ಗಡಿಗೆ ಅವ್ರೆ ನೋಡ್ಲಾ, ಪುಟ್ಟಕ್ಕನ ಮಕ್ಳೇ ತಾನೆ ಅವರು. ಲೇ ಕಂಟಿ, ಅಲ್ಲೇ ಅವ್ರೇನ್ ಮಾಡ್ಲಾ? ಅವ್ರ ಮೂವರ್ನು ನಾನು ಒಟ್ಟಿಗೆ ನೋಡೇ ಇಲ್ಲ. ಹಂಗೆ ಹೊಸ ಹಿರಿಯೋದಾಗ ಅವ್ರನ್ನ ತೋರ್ಸ್ಲಾ, ಏನು ಅನ್ಕೊಳಕಿಲ್ಲ ಅವರು. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡು, ಫೋನ್ನ ಅವ್ರ ಕೈನಾಗೆ ಕೊಡು, ನಾನೇ ಮಾತಾಡ್ಕತೀನಿ. ಅವ ಯಾಕವ ಬೇಡ ಬಿಡವ. ಇವನ್ ಒಳ್ಳೆ ಲೈ, ಇದೇ ನಿನ್ ಬಾಯನ ನಾಚಿಕೆನ? ಹಂಗೆ ಹೊಸಿ ಫೋನ್ನ ತಿರುಗಿಸು ಹೋಗ್ಲಿ. ಇದು ಮೊದಲನೇ ಮಗಳು ನೋಡಿವ್ನಿ, ಅವಳು 3ನೇ ಅವಳು. ಹಂಗಾರೆ ಇವಳೇ 7ನೇ ಅವಳು. ನೋಡಕ್ಕೆ ಮೃದು ಸ್ವಭಾವಂಗೆ ಕಾಣ್ತಾವಳೆ, ಇವಳಿಗೆ ನನ್ನ ಮೇಲೆ ಕೋಪ ಆಯ್ತಂತ ನೋಡಿ. ಬಿಡು, ಮೂವನ್ನು ಒಟ್ಟಿಗೆ ಮಾಡಿದ್ನಲ್ಲ. ಏ ಕಂಟಿ, ನೀನೇ ಯಾವಾಗ ಬತ್ತೀಯ ಮನೆಗೆ? ಇನ್ನೇನ್ ಬದಿನವಾ? ಸರಿ ಸರಿ, ಬಿರ್ನೆ ಬಂದ್ಬಿಡು, ತಕಳ.
ಅಣ್ಣಯ್ಯ, ಸಹನನ್ ಜೊತೆ ಅದ್ ಯಾರು? ಸ್ನೇಹ ಎಲ್ಲಿ? ಅದಾ ಅವ್ರ ಫ್ರೆಂಡು. ಪುಣ್ಯಕ್ಕೆ ನ್ಯಾಯ ಇರ್ಲಿಲ್ಲ. ಒಂದಾದ್ಮೇಲೆ ಒಂದ್ ಸುಳ್ಳು ಪೋಣಿಸ್ತಾನೆ ಇದೆಯಾ? ಅದ್ ಎಲ್ಲಿ ಹೋಗಿ ನಿಲ್ಲತ್ತೋ ಏನೋ. ನನ್ಗಂತೂ ಕೈ ಕಾಲು ನಡ್ಕಾನೆ ಬರ್ತಿದೆ. ಸರಿ, ಇವಾಗ ಫೋನ್ ಇಡ್ತೀನಿ, ಬಾಯ್. ಅಕ್ಕ, ಏನ್ ನಾಚ್ಕೊಂತಿದ್ಯಾ? ಏನಂದ್ರು ನಮ್ಮ ಮೇಷ್ಟ್ರು? ಇನ್ನೇನ್ ಅಂದಿರ್ತಾರೆ, ನಿಮ್ ಕಂಡ್ರೆ ಇಷ್ಟ ಸಹನ ಅವರೇ ಅಂದಿರ್ತಾರೆ ಅಲ್ವೇನವಿ? ಓ, ನೀವ್ ಇಲ್ಲಿದ್ದೀರಾ? ನಾನು ಆ ಕಡೆ ಎಲ್ಲೋ ಹುಡುಕ್ತಿದ್ದೆ. ಆಯ್ತಲ್ಲ, ಹೊರಡೋಣ, ಹೊತ್ತಾಗೋಗತ್ತೆ. ಅಕ್ಕ, ಶ್ರೀ ಡ್ರಾಪ್ ಮಾಡ್ತಾರಲ್ಲ, ಏನಕ್ಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಅವ್ರಿಗೆ ತಡ ಆಗಲ್ವೇನೆ? ಬನ್ನಿ ಹೊರಡೋಣ. ಅವ್ರೆಲ್ಲಿ? ಶ್ರೀ, ಹೊರಡೋಣ. ಹೊರಡುಮ್ಮ. ಹೊರಡುಮ್ಮ, ಬನ್ನಿ. ಪಾಡು ಹೃದಯವೇ ನೋಡು, ಸನಿಹಕ್ಕೆ ಬರಲು ಅನುಮತಿ ನೀಡು. ಪರವಶ ಮನ ಹೊಸ ಬೆಳಕಿನ ಕನಸು ಕಾಣುತ್ತಾ, ನಿನ ನೆನೆಯುವ ಕೆಲಸವೇ ದಿನ ಸಾಗಿದೆ. ಕನವಿಗೆ ಮನವರಿಕೆಯ ಮಾಡಲಾಗದೆ, ನಮಿಸುತ್ತ ಮನದಣಿದು ಹೋಗಿದೆ. ಗುಂಡಿಗೆಯ ಗೂಡು ನೀ ಇಣುಕಿಯೊಮ್ಮೆ ನೋಡು. ಮನೆಗೆ ಬಂದು ಮಾತಾಡಿ. ನಿನ್ನ ಹೆಸರ ಜಪಿಸೋ ಹಾಡು. ಗಂಡ ಹೆಂಡತಿರು ಸಾಯೋವರೆಗೂ ಒಟ್ಟಿಗೆ ಇರ್ಬೇಕು ಅಂತ ಜೋಡಿ ದೀಪ ಹಚ್ತಾರೆ. ಉಸಿರು ಉಸಿರಿನಲ್ಲೂ ನಿನ್ನ ಹೆಸರ ಜಪಿಸೋ ಹಾಡು. ಸುಮ್ಮಾ, ಏನಕ್ಕ ಇಷ್ಟೊತ್ನಲ್ಲಿ ನಗ್ತಿದ್ಯಾ? ನಿದ್ದೆ ಬರ್ತಿಲ್ವಾ? ಅಂಥದ್ದೇನೂ ಇಲ್ಲ, ವಾಗ ನೀನು ಸುಮ್ಮನೆ ಮಲಿಕೋ. ಬಿಡು ಬಿಡು, ಇನ್ನಿಂಗ್ ನಿದ್ದೆ ಬರೋ ಡೌಟೆ. ಅಂಥದ್ದೇನೂ ಇಲ್ಲ, ವಾಗ ಮಲಿಕೋ. ಅಕ್ಕ, ಆದಷ್ಟು ಬೇಗ ಅವನ ಹತ್ರ ಹೇಳ್ಬಿಡು, ಲೇಟ್ ಮಾಡಬೇಡ. ಮತ್ತೆ ಹೇಳಿಲ್ಲ ಅಂದ್ರೆ ಅಷ್ಟೇ, ಆಮೇಲೆ ಅವ್ವ ಇನ್ನೊಂದು ಸಂಬಂಧ ನೋಡ್ಬಿಡ್ತಾರ ಅಲ್ಲಿ. ಸುಮಾ, ಸಹನಾ, ಯಾಕೆ ಇನ್ನೂ ನಿದ್ದೆ ಬಂದಿಲ್ವೇ? ಅವ್ವ, ಅದು ಸುಮ್ಮ ನೀರು ಕುಡಿಯೋಕೆ ಅಂತ ಬಂದ್ಲು, ಎಚ್ಚರ ಆಗೋಯ್ತು. ಸುಮಾ, ಕುಡಿಯಕ್ಕೆ ನೀರು ಇಕ್ಕೊಂಡಲ್ವ ಮಲಕ್ಕೊಳ್ಳೋದು? ಸರಿ ಅವ್ವ, ಬಿತ್ಕೊಳ್ಳಿ.
ಸರಿಯಾಗಿದ್ಯಾ ಅಕ್ಕ ನೀನು? ಪ್ರೀತಿ ಹೇಳಿದ ಮೊದಲನೇ ರಾತ್ರಿಲೇ ಸುಳ್ಳ? ಶಬಾಷ್ ಶಬಾಷ್. ಬಿತ್ಕೊಳ್ರಿ.